ಸೀಕ್ರೆಟ್ ರೂಮ್ ಇಂದ ಮತ್ತೆ ಅವರೊಂದು ಸರ್ಪ್ರೈಸ್ ಆಗಿ ಒಳಗೆ ಬರುವಂತ ಒಂದು ಸನ್ನಿವೇಶ. ಅದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ ಗಿಲ್ಲಿದು ಇವನದು ಸಾರಿ ಮಾಡುದು ಬಾಕ್ಸ್ ಅಲ್ಲಿ ಇವಳಿರ್ತಾಳೆ, ರಕ್ಷಿತ ಇರ್ತಾಳೆ, ಮತ್ತೆ ಇನ್ನೊಬ್ರದ್ದು ಯಾರ್ದ ಅಶ್ವಿನಿದು ಬಾಕ್ಸ್ ಅಲ್ಲಿ ಧ್ರುವಂತ್ ಇರುದು. ಆಗ ಬೇರೆಯವ್ರ ಪಾಪ ಅವಳು ಸೀಕ್ರೆಟ್ ರೂಮ್ ಅಲ್ಲಿ ಹೇಳ್ತಾ ಇರ್ತಾಳೆ, ನಿನ್ನೆ ಇವಳದು ರಕ್ಷಿತನದ ಅಮ್ಮ ಬಂದಿದಾರಲ್ಲ, ಅಮ್ಮನ ಕಾಲಿಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಕೊಡಿ ಅಂತ ಹೇಳಿ. ಪಾಪ ಇವನಿಗೆ ಅಷ್ಟು ಅಕಲಿಲ್ವಾ, ಅಷ್ಟು ತಲೆ ಇಲ್ವಾ ಇವನಿಗೆ? ಈಗ ಒಂದು ಬಿಗ್ ಬಾಸ್ ಇದು ಅವರ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ. ಗೈಸ್ ನಮಸ್ತೆ, ಎಲ್ರು ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ಮೊದಲನೇದಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಹೊಸ ವರ್ಷ ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ನಂಗೆ ಇವತ್ತು ಭಾರಿ ಒಂದು ಖುಷಿ ಆಗ್ತಿದೆ. ವಿಷಯ ಏನಂದ್ರೆ, ರಕ್ಷಿತಾ ಶೆಟ್ಟಿಯ ತಾಯಿ ಕೂಡ ಬಿಗ್ ಬಾಸಿನ ಒಳಗಡೆ ಬಂದಿದ್ದಾರೆ. ಯಾಕಂದ್ರೆ ಪಾಪ ಅವಳಿಗೆ ಅವತ್ತೊಂದು ಲೆಟರ್ ಬರುವಂತದ್ದು, ಎಲ್ಲ ಫ್ಯಾಮಿಲಿ ಅವರಿಗೆ ಒಂದು ಲೆಟರ್ ಬರುವಂತದ್ದು ಒಂದು ಟಾಸ್ಕ್ ಇರ್ತದೆ. ಅದ್ರಲ್ಲಿ ಕೆಲವರು ಒಂದು ಕರೆಕ್ಟ್ ಟಾಸ್ಕ್ ಮಾಡಿದವರಿಗೆ ಓದ್ಲಿಕ್ಕೆ ಇರ್ತದೆ, ಕೆಲವರಿಗೆ ಪಾಪ ಸಿಗುದಿಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿಗೆ ಒಂದು ಪಾಪ ಲೆಟರ್ ಕೂಡ ಓದುವಂತಹ ಒಂದು ಇದು ಇರುದಿಲ್ಲ, ಖಾಲಿ ಮೇಲೆ ಮಾತ್ರ ಒಂದು ಸೆಂಟೆನ್ಸ್ ಓದ್ಲಿಕ್ಕೆ ಸಿಗ್ತದೆ. ಆದ್ರೆ ಅವಳು ಹೇಳ್ತಾಳೆ ಚಿಂತೆ ಇಲ್ಲ ಅಂತ ಹೇಳ್ತಾಳೆ. ಪಾಪ ಎಷ್ಟೇ ಒಂದು ಮನಸ್ಸಲ್ಲಿ ನೋವಿದ್ರು ಕೂಡ ಅದನ್ನು ತೋರಿಸುದಿಲ್ಲ ಅವಳು, ಜಸ್ಟ್ ಬಿಂದಾಸ್ ಆಗಿರ್ತಾಳೆ. ಮತ್ತೆ ಕೆಲವರೆಲ್ಲ ಅದರಲ್ಲಿ ಕಂಟೆಸ್ಟೆಂಟ್ ಇದ್ದವರೆಲ್ಲ ನಾಟಕ ಮಾಡಿ ಕೂಗುದು, ಮೊಸಳೆ ಕಣ್ಣೀರೆಲ್ಲ ಇಡ್ತಿದ್ದಾರೆ. ಆದ್ರೆ ನಮ್ಮ ಹುಡುಗಿ ಯಾವತ್ತಿಗೂ ಒಂದು ಬುದ್ಧಿವಂತೆ ಹುಡುಗಿ. ಹಾಗೇನೆ ಎಷ್ಟೇ ಒಂದು ಮನಸ್ಸಲ್ಲಿ ನೋವಿದ್ರು ಕೂಡ ಅದನ್ನು ತೋರಿಸ್ಕೊಳ್ಳುವುದಿಲ್ಲ, ಬಿಂದಾಸ್ ಆಗಿರ್ತಾಳೆ. ಅದೊಂದು ನಂಗೆ ಭಾರಿ ಖುಷಿ ಆಗ್ತದೆ. ಹಾಗೇನೆ ನಾನು ಎಲ್ಲ ಒಂದು ನಿನ್ನೆ ಕೂಡ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರ್ತೇನೆ. ಏನಂದ್ರೆ ಎಲ್ಲರದೊಂದು ಫ್ಯಾಮಿಲಿ ಅವರು ಬರ್ತಾ ಇರ್ತಾರೆ, ಅವರೆಲ್ಲ ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಅಂದ್ರೆ ಅವರದ್ದು ಇಮೋಷನಲ್ ಆಗಿ ನಾನು ಬೇಡ್ತಾ ಇರ್ತೇನೆ, ಅಯ್ಯೋ ದೇವರೇ, ರಕ್ಷಿತಾ ಶೆಟ್ಟಿಗೆ ಪಾಪ ಅವಳ ಫ್ಯಾಮಿಲಿಯಿಂದ ಒಂದು ಲೆಟರ್ ಕೂಡ ನೋಡ್ಲಿಕ್ಕೆ ಅವಳಿಗೆ ಸಿಗ್ಲಿಲ್ಲ. ಹಾಗೇನೆ ಒಂದು ಅವಳ ತಾಯಿ ಒಂದು ಬಂದ್ರೆ ಸಾಕಿತ್ತು ಅಂತ ಬೇಡ್ತಾ ಇರ್ತೇನೆ. ಅಷ್ಟರಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಅವಳ ತಾಯಿ ಕೂಡ ಬರ್ತಾ ಇದ್ದಾರೆ. ಹಾಗೆ ನಾನು ಲೈವ್ ಕೂಡ ಆಗ ನೋಡಿದೆ, ತುಂಬಾ ಖುಷಿ ಆಯ್ತು. ಅಮ್ಮ ಒಂದು ಅವಳಿಗೆ ಕುದಲ್ ಬಾಚುದು ಮತ್ತೆ ಜಗಳ ಗಂಟೆ ಎಲ್ಲ ಹೇಳ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು. ಹಾಗೇನೆ ಅವಳ ಇಷ್ಟದು ಮೀನು ತುಂಬಾ ಇಷ್ಟ ಹುಡುಗಿಗೆ. ಪಾಪ ಮೀನುದು ಫ್ರೈ ಮತ್ತೆ ಏನೆಲ್ಲ ಚಿಕನ್ ಸಾರೆಲ್ಲ ಇಟ್ಕೊಂಡು ಬಂದಿದ್ದಾರೆ ಅಮ್ಮ. ತಾಯಿ ಹೃದಯ ಎಷ್ಟಂದ್ರು ಅಷ್ಟೇ, ಮಕ್ಕಳಿಗೆ ಏನೆಲ್ಲ ಇಷ್ಟ ಇರ್ತದೆ ಅದನ್ನೆಲ್ಲ ಪಾಪ ಅಡಿಗೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಅಮ್ಮ ಅಂತ ಹೇಳಿ ಓಡಿಕೊಂಡು ಹೋಗ್ತಾಳಲ್ಲ, ನನ್ಗೆ ಕಣ್ಣಲ್ಲಿ ಕಣ್ಣನೀರು ಬರ್ತದೆ. ಯಾಕಂದ್ರೆ ತಾಯಿದು ಪ್ರೀತಿ ಅದು ಅವರವರಿಗೇನೆ ಗೊತ್ತು. ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಅವಳಿಗೆ ಒಂದು ಕುದಲು ಬಾಚುದು, ಮತ್ತೆ ಅವಳ ತಾಯಿ ಹೇಳ್ತಿದ್ದಾರೆ, ನೀನ್ ತುಂಬಾ ಜಗಳ ಮಾಡ್ತಿಯಲ್ಲ, ಜಗಳ ಗಂಟೆ ಎಲ್ಲ ಹೇಳ್ತಾ ಇರ್ತಾರೆ. ಹಾಗೇನೆ ಮತ್ತೆ ಇನ್ನೊಂದು ಏನಂದ್ರೆ, ನಂಗೆ ಒಂದು ಇದು ಆಯ್ತಂದ್ರೆ ಏನಂದ್ರೆ, ಧ್ರುವಂತಿದು ನೋಡಿ, ಆ ಸೀಕ್ರೆಟ್ ರೂಮ್ ಅಲ್ಲಿ ಅವನು ಮತ್ತು ಅವಳು ಇಬ್ರು ಒಟ್ಟಿಗೆ ಇರ್ತಾರೆ. ಅದ್ರಲ್ಲಿ ಇವನು ಧ್ರುವಂತು ತುಂಬಾ ಇನ್ಸಲ್ಟ್ ಮಾಡಿರ್ತಾನೆ ಇವಳಿಗೆ. ನಿನ್ನದು ಬಾಯಿ ವಾಸನೆ ಬರ್ತದೆ, ನೀನು ಹಾಗೆ ಹೀಗೆಲ್ಲ ತುಂಬಾ ಇದು ಇನ್ಸಲ್ಟ್ ಮಾಡ್ತಿರ್ತಾನೆ. ನೋಡಿ, ಗೇಮ್ ಅಂತ ಹೇಳಿದ ನಂತರ ಗೇಮ್ ಅಲ್ಲಿ ಇದು ವೈಯಕ್ತಿಕವಾಗಿ ಯಾರನ್ನು ಒಂದು ಟಾರ್ಗೆಟ್ ಮಾಡ್ಬಾರ್ದು, ಕೆಟ್ಟದಾಗೆಲ್ಲ ಹೇಳ್ತಾ ಇರ್ತಾನೆ, ಮತ್ತೆ ಹುಚ್ಚರಾಗಿ ಮಾಡ್ತಿರ್ತಾನೆ. ಅವಳು ಮೆಚೂರ್ಡ್ ಮೈಂಡ್ ಇಲ್ಲ ಹಾಗೆ ಹೀಗೆ ಹೇಳುವವನು ಇವನು. ಅವಳಿಗಿಂತ ಎಷ್ಟು ವಯಸ್ಸಲ್ಲಿ ದೊಡ್ಡವನು, ಅವಳಿಗೆ ಹೇಳ್ತಾನೆ, ಅವಳಿಗೆ ತಲೆ ಅಷ್ಟು ಮೆಚೂರ್ಡ್ ಆಗ್ಲಿಲ್ಲ ಹಾಗೆ ಹೀಗೆ ಹೇಳುವವನು ಇವನು ಎಷ್ಟು ವಯಸ್ಸಲ್ಲಿ ದೊಡ್ಡವನು. ಹಾಗಾದ್ರೆ ಅವಳ ರೀತಿಯಲ್ಲಿ ಇವನು ಕೀಟಲೆ ಮಾಡುದು ಸರಿಯಾ ನಿಮ್ಮ ಲೆಕ್ಕದಲ್ಲಿ ಹೇಳಿ? ಮತ್ತೆ ಹೆಚ್ಚಿನವರು ನಂಗೆ ಹೇಳ್ತಾ ಇದ್ರು, ಅವನು ಕೂಡ ತುಳುನಾಡಿನವ, ನೀವು ಅವನಿಗೆ ಯಾಕೆ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳಿ. ನಾನು ಮೊದಲೇ ಹೇಳಿದಾಗೆ ಅವನು ಬೇಸಿಕಲಿ ಅವನು ಬಂಟ್ವಾಳ ಸೈಡ್ ಅಲ್ಲಿ ಇದ್ದವನು. ಅದ್ರ ನಂತರ ಅವನು ಇರುವುದು ಕೊಡಗಲ್ಲಿ ಅಂತ ನಿನ್ನೆದು ಕೂಡ ಎಪಿಸೋಡ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನ ನೇಟಿವ್ ಪ್ಲೇಸ್ ಕೊಡಗು ಅಂತ ಹೇಳ್ತಾ ಇದ್ದಾನೆ. ಅದು ಯಾರ್ದು ತಾಯಿ ಬರುವಾಗ ಗೊತ್ತಾ, ಸೂರಜಿದ್ದು ತಾಯಿ ಬರ್ತಾರಲ್ಲ, ಆಗ ಅವನು ಹೇಳ್ತಾನೆ ನಾನ್ ಕೂಡ ಕೊಡಗಿನವನು ಅಂತ ಹೇಳ್ತಾನೆ, ಗೊತ್ತಾಯ್ತಾ? ಅದ್ರ ನಂತರ ಅಷ್ಟೆಲ್ಲ ಇನ್ಸಲ್ಟ್ ಎಲ್ಲ ಮಾಡಿದ ನಂತರ ನಿನ್ನೆ ಇವಳದು ರಕ್ಷಿತನದ ಅಮ್ಮ ಬಂದಿದಾರಲ್ಲ, ಅಮ್ಮನ ಕಾಲಿಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಕೊಡಿ ಅಂತ ಹೇಳಿ. ಪಾಪ ಇವನಿಗೆ ಅಷ್ಟು ಅಕಲಿಲ್ವಾ, ಅಷ್ಟು ತಲೆ ಇಲ್ವಾ ಇವನಿಗೆ? ಈಗ ಒಂದು ಬಿಗ್ ಬಾಸ್ ಇದು ಅವರ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ, ಎಷ್ಟೊಂದು ಇನ್ಸಲ್ಟ್ ಮಾಡ್ತಾನೆ. ಆದ್ರೂ ಪಾಪ ಅವರು ಅಷ್ಟೊಂದು ಇದು ಮಾಡುದಿಲ್ಲ. ಅಂದ್ರೆ ಪಾಪ ಇದ್ದಾರೆ, ಅವಳ ತಾಯಿ ಕೂಡ ತುಂಬಾ. ಹಾಗಾಗಿ ಪಾಪ ಎದ್ದೇಳು ಅಂತ ಹೇಳ್ತಾರೆ, ಅವನು ಸಾರಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಒಂದು ಎಂತ ಹೇಳುದು, ಒಂದು ಪೆಟ್ಟು ಕೊಟ್ಟರಾದ್ರೂ ಅದು ಮಾಸಿ ಹೋಗ್ತದೆ. ಅದು ಹೇಳಿದ ಮಾತುಂಟಲ್ಲ, ಅದು ಯಾವತ್ತು ಹೃದಯದಲ್ಲಿ ಇರ್ತದೆ.
ಆ ಹುಡುಗಿಗೆ ಹಾಗೆಲ್ಲ ಹೇಳಿದ್ದಾನೆ. ಅದರ ನಂತರ ಮತ್ತೆ ಅವಳನ್ನು ಹೊಗಳುದು, ಅವಳು ಸಣ್ಣ ಇದು ಆದ್ರು ಅವಳು ಹಾಗೆ ಹೀಗೆ. ನಿನ್ನೆದೊಂದು ಎಪಿಸೋಡ್ ಅಲ್ಲಿ ಅವನು ಅಶ್ವಿನಿ ಹತ್ರ ಹೇಳ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ, ಅವಳು ಒಳ್ಳೇದು, ಹೀಗೆ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾನೆ. ಅಂದ್ರೆ ಅವನೇ ಡಬಲ್ ರೋಲ್ ಮಾಡ್ತಾ ಇರ್ತಾನೆ. ಒಂದ್ಸಲ ಒಳ್ಳೇದು ಮಾತನಾಡುದು, ಒಂದ್ಸಲ ಅವಳಿಗೆ ಬೇಡದೆಲ್ಲ ಕೆಟ್ಟದೆಲ್ಲ ಮಾತನಾಡುದು. ಅದು ಅವರವರು ಮಾಡಿದ ಅವರವರೇ ತಿಂತಾರೆ. ಆದ್ರೆ ನಾನು ಕ್ಲಿಯರ್ ಆಗಿ ಪಾರದರ್ಶಕವಾಗಿ ನಾನು ಯಾರ್ಯಾರು ಅವಳ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಯಾರ್ಯಾರು ಅವಳಿಗೆ ಇದು ಮಾಡ್ತಿದ್ದಾರೆ ಎಲ್ಲ ಪ್ರತಿಯೊಂದನ್ನು ಹೇಳ್ತಾ ಇದ್ದೇನೆ. ಮತ್ತೆ ಏನೇ ಇದ್ರು ನನ್ನದು ಡೇ 1 ಇಂದ ವಿನ್ ಆಗೋ ತನಕ ನನ್ನದು ಸಪೋರ್ಟ್ ಖಂಡಿತವಾಗ್ಲೂ ಆ ಹುಡುಗಿಗೆ ಖಂಡಿತವಾಗ್ಲೂ ಇರ್ತದೆ. ಹಾಗಾಗಿ ಅವಳು ನನ್ನ ಇಂಟ್ಯೂಷನ್ ಪ್ರಕಾರ ಅವಳು ಖಂಡಿತವಾಗ್ಲೂ ವಿನ್ ಆಗ್ತಾಳೆ. ಹಾಗೇನೆ ಎಷ್ಟೋ ಮಂದಿ ರಕ್ಷಿತನದು ಸಪೋರ್ಟರ್ಸ್ ಕೂಡ ಪಾಪ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾರೆ ಅವಳಿಗೆನೆ ಒಂದು ವೋಟ್ ಹಾಕಿ ಅಂತ ಹೇಳಿ. ಈವನ್ ನಾನು ಕೂಡ ಹೇಳ್ತಾ ಇದ್ದೇನೆ ನಿಮ್ಗೆ, ಜಿಯೋ ಹಾಟ್ಸ್ಟಾರ್ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಅದರ ನಂತರ ಆಪ್ಷನ್ ಕೇಳ್ತದೆ ಕನ್ನಡವಾ ಇಂಗ್ಲಿಷ್ ಅಂತ ಹೇಳಿ, ಕನ್ನಡ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಅದರ ನಂತರ ಒಂದು ಬಿಗ್ ಬಾಸ್ ಇದು ಓಪನ್ ಆಗ್ತದೆ. ಅದರ ಸೈಡ್ ಅಲ್ಲಿ ಒಂದು ವೋಟ್ ಅಂತ ಹೇಳಿ ಪರ್ಪಲ್ ಕಲರ್ ಅಲ್ಲಿ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಕಂಟೆಸ್ಟೆಂಟ್ ಇದು ಫೋಟೋ ಬರ್ತದೆ. ನಮ್ಮ ರಕ್ಷಿತಾ ಶೆಟ್ಟಿದು ಕೂಡ ಅಲ್ಲಿ ಫೋಟೋ ಬರ್ತದೆ. ಅದಕ್ಕೆಂದು ಹೋಗಿ ನೀವು 99 ಒಬ್ಬರಿಗೆ 99 ವೋಟ್ ಮಾಡಬಹುದು. ಸೊ ಹಾಗಾಗಿ ಅವಳ ಫೋಟೋ ಬಂದ ಕೂಡ್ಲಿ ಅಲ್ಲಿ 99 ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಹುಡುಗಿಗೆ ಒಂದು ನೀವು ವೋಟ್ ಮಾಡಿದಾಗ ದಯಮಾಡಿ ಎಲ್ರು ಯಾರೆಲ್ಲ ಅವಳ ಸಪೋರ್ಟರ್ಸ್ ಇದ್ದಾರೆ ಎಲ್ರಿಗೂ ನನ್ನದೊಂದು ರಿಕ್ವೆಸ್ಟ್ ಏನಂದ್ರೆ ಅವಳಿಗೆ ಒಂದು 99 ವೋಟ್ ಮಾಡಿ ನಾವು ಎಲ್ಲರೂ ಹೇಳ್ತಾರಲ್ಲ ಎಲ್ಲರೂ ಸೇರಿದ್ರೆ ಒಂದು ಒಗ್ಗಟ್ಟಾದ್ರೆ ಒಂದು ಫಲಪ್ರದ ಆಗ್ತದೆ ಯಾವುದೇ ಒಂದು ವಿಷಯ. ಹಾಗೇನೆ ನಾವೆಲ್ಲರೂ ಸೇರಿ ಒಬ್ಬಳಿಗೆ 99 ಪ್ರತಿ ಸಲ ಅವಳು ನಾಮಿನೇಟ್ ಆಗಿ ಬರುವಾಗ ಉಂಟಲ್ಲ ನಾವೆಲ್ಲ ವೋಟ್ ಮಾಡಿ ಅವಳನ್ನು ಸಕ್ಸಸ್ ಮಾಡಿಸುವ. ನಾಳ್ದು ಬಿಗ್ ಬಾಸ್ ಅಲ್ಲಿ ನಂಗೆ ಅವಳೇ ಒಂದು ವಿನ್ ಆಗ್ಬೇಕಂತ ಉಂಟು, ಆಸೆ ಉಂಟು. ಸೊ ಎಲ್ಲರೂ ಪ್ರಯತ್ನ ಪಟ್ರೆ ಖಂಡಿತವಾಗ್ಲಾಗ್ತದೆ. ಯಾವ್ದು ಅಸಾಧ್ಯ ಹೇಳುದು ಯಾವ್ದಿಲ್ಲ, ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಸೊ ಎಲ್ಲರೂ ಪ್ರತಿಯೊಬ್ರು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಎಲ್ಲರೂ ನಾಟ್ ಓನ್ಲಿ ನಮ್ಮ ತುಳುನಾಡು ಎಲ್ಲ ಕರ್ನಾಟಕದ ಜನತೆ ಎಲ್ಲ ಸೇರಿದ್ದಾರೆ, ಕಂಬೈಂಡ್ ಆಗಿದ್ದಾರೆ. ಎಲ್ರೂ ನಮ್ಮ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ ಒಂದು ಇಲ್ಲಿಂದ ಆಗ್ತಾ ಇದೆ. ಹಾಗೇನೆ ನಮ್ಮ ಹುಡುಗಿ ರಕ್ಷಿತಾ ಅಂದ ಕೂಡ ಮತ್ತೆ ಅವಳು ಸೀಕ್ರೆಟ್ ರೂಮ್ ಅಲ್ಲಿ ಇರುವಾಗ ಕೂಡ ಹಾಗೇನೆ ನಂಗೆ ಇಂಟ್ರೆಸ್ಟ್ ಆಗ್ತಿದ್ದದ್ದು ರಕ್ಷಿತನದೇ ಇದು ನೋಡ್ಲಿಕ್ಕೆ. ಅವಳು ಸೀಕ್ರೆಟ್ ರೂಮ್ ಅಲ್ಲಿ ಇದ್ಲಲ್ಲ, ಇವರದೆಲ್ಲ ಬೇರೆ ಕಂಡೀಷನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಮತ್ತೆ ಇನ್ನೊಂದು ನಂಗೆ ಹೇಳಿಕೆ ಒಂದು ನೆನಪಂದು ಏನಂದ್ರೆ ಸ್ಪಂದನ ಇದ್ದಾಳಲ್ಲ, ಸ್ಪಂದನ ಡೌಟ್ ಇವರದ್ದು ಕಲರ್ಸ್ ಕನ್ನಡದವರದ್ದು ಮಗಳು ಕಾಣ್ಬೇಕು. ಯಾವುದೇ ಒಂದು ಟಾಸ್ಕ್ ಇಲ್ಲದೆ ಖಾಲಿ ಒಂದು ಟಾಸ್ಕ್ ಬುಕ್ ಓದಿ 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 100 days ತನಕ ಬಂದಿದ್ದಾಳೆ. ಗಿನ್ನಿಸ್ ದಾಖಲೆ ಏನಂತೀರಾ ಇದ್ರ ಬಗ್ಗೆ ಒಂದು ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ಹಾಕಿದ್ದೆ. ಈ ಒಂದು ಹುಡುಗಿ ಗಿನ್ನಿಸ್ ದಾಖಲೆ ಮಾಡಿದ್ದಾಳೆ. ಅದೇನಂದ್ರೆ ಟಾಸ್ಕ್ ಬುಕ್ ಓದಿ ಓದಿ. ಕೆಲವರು ಟಾಸ್ಕ್ ಮಾಡಿ ಇದು ಆಗ್ತಾರೆ, ಇವಳು ಯಾವುದೇ ಒಂದು ಟಾಸ್ಕ್ ಕೂಡ ಮಾಡುದಿಲ್ಲ. ಒಂದು ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಕಾಲು ಮುರಿತದಾಗಿ ಒಂದು ಮೊಸಳೆ ಕಣ್ಣೀರ್ ಹಾಕಿ ಮಾಡಿದ್ಲು, ನಾಟಕ ಮಾಡಿದ್ಲು. ಅದ್ರ ನಂತರ ಒಂದು ಫ್ರಾಕ್ಚರ್ ಆದಾಗಿ ಮಾಡಿದ್ಲು. ಮತ್ತೆ ಒಂದು ಹ್ಯಾಲೋವಿನ್ ಅಂತ ಒಂದು ಟಾಸ್ಕ್ ಬಂತು, ಅದ್ರಲ್ಲಿ ಹೈ ಹೀಲ್ಸ್ ಚಪ್ಪಲಾಗಿ ಟುಕ್ಕು 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 ಟುಕ್ಕೊಂಡು ಓಡ್ತಾ ಇದ್ದಾಳೆ. ಆಗ ರಕ್ಷಿತಾಗೆ ಹೇಳುದು ತಪ್ಪ, ನೀವೇ ಹೇಳಿ. ರಕ್ಷಿತಾ ಹೇಳ್ತಾಳೆ, ಈಗ ನೀವು ಹೈ ಹೀಲ್ಸ್ ಚಪ್ಪಲಾಗಿ ಓಡಾಡ್ತಿದ್ದೀರಲ್ಲ, ಈಗ ನಿಮ್ಮದು ಕಾಲು ಸರಿ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಅವಳು ಎಕ್ಸಲೆಂಟ್ ಆಗಿ ರೂಮ್ ಇಂದ ಮತ್ತೆ ಅವರೊಂದು ಸರ್ಪ್ರೈಸ್ ಆಗಿ ಒಳಗೆ ಬರುವಂತ ಒಂದು ಸನ್ನಿವೇಶ. ಅದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ ಗಿಲ್ಲಿದು ಇವನದು ಸಾರಿ ಮಾಡುದು ಬಾಕ್ಸ್ ಅಲ್ಲಿ ಇವಳಿರ್ತಾಳೆ, ರಕ್ಷಿತಾ ಇರ್ತಾಳೆ. ಮತ್ತೆ ಇನ್ನೊಬ್ರದ್ದು ಯಾರ್ದ ಅಶ್ವಿನಿದು ಬಾಕ್ಸ್ ಅಲ್ಲಿ ಧ್ರುವಂತ್ ಇರುದು. ಆಗ ಬೇರೆಯವ್ರ ಪಾಪ ಅವಳು ಸೀಕ್ರೆಟ್ ರೂಮ್ ಅಲ್ಲಿ ಹೇಳ್ತಾ ಇರ್ತಾಳೆ, ನನ್ನ ಜನ ನನ್ನನ್ನು ಸಪೋರ್ಟ್ ಮಾಡ್ತಾರೆ, ನನ್ನ ಜನ ಅಂತ ಹೇಳ್ತಾ ಇರ್ತಾಳೆ ಪಾಪ ಹುಡುಗಿ. ಎಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಅಂದ್ರೆ ಅವರದೆಲ್ಲ ಆಕ್ಟಿವಿಟೀಸ್ ಎಲ್ಲ ಇವರು ವಿಡಿಯೋ ಇದ್ರಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಾರೆ, ಯಾರು ಧ್ರುವಂತ್ ಮತ್ತು ರಕ್ಷಿತಾ. ಆಗ ಅವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಗೆ ರಕ್ಷಿತಾ ಹೋದದ್ದು ತುಂಬಾ ಬೇಸರ ಆಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಇವಳು ಹೇಳ್ತಾಳೆ ನನ್ನ ಜನ ಅಂತ ಹೇಳಿ. ಅದ್ರ ನಂತರ ಒಳಗೆ ಬರುವಾಗ ಯಾರದೇ ಒಂದು ಮುಖದಲ್ಲಿ ಒಂದು ಖುಷಿ ಅಂತಿಲ್ಲ. ಅಂದ್ರೆ ಇವಳು ಅಷ್ಟು ಅವಳು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಪಾಪ ಎಷ್ಟು ಇದು ಧ್ರುವಂತ್ ಹತ್ರ ಸಮೇತ ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಮಾಡ್ತಾ ಇರ್ತಾಳೆ. ಆದ್ರೆ ಆ ಗಿಲ್ಲಿಗೋಸ್ಕರ ಇವಳು ಸ್ಯಾಕ್ರಿಫೈಸ್ ಮಾಡಿ ಅಲ್ಲಿ ಇದು ಕಾವ್ಯ ಆಗ್ಬಾರ್ದಂತ ಹೇಳ್ತಾ ಇರ್ತಾಳೆ. ಆದ್ರೆ ಕಾವ್ಯನೇ ಆ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾಳೆ. ಗಿಲ್ಲಿಗೋಸ್ಕರ ಇವಳು ಧ್ರುವಂತನ ಹತ್ರ ಜಗಳ ಮಾಡಿ ಎಂತ ಪ್ರಯೋಜನ ಆಯ್ತು? ಅವನದು ಮುಖದಲ್ಲಿ ಒಂದೇ ಒಂದು ಚೂರು ಖುಷಿ ಇಲ್ಲ. ಹಾಗಾಗಿ ನಾನು ಹೇಳುದು ಈ ಹುಡುಗಿಗೆ ಕೂಡ ಅವಳದೇ ಸೈಡ್ ಅಲ್ಲಿ ನೋಡ್ಬೇಕು. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ರು ಗೇಮ್ ಆಟ ಆಡ್ಲಿಕ್ಕೆ ಬರೋದು. ಗಿಲ್ಲಿ ಕೂಡ ಹಾಗೇನೆ, ಇವಳು ಗಿಲ್ಲಿ ಅಣ್ಣ ಅಂತ ಹೇಳ್ತಾ ಇರ್ತಾಳೆ.
ಆದ್ರೆ ಅವನೆಂತ ಮಾಡುದು, ಗಿಲ್ಲಿ ಅಂತ ಮಾಡುದು. ಗಿಲ್ಲಿ ಎಲ್ಲ ಯಾರ ಹತ್ರ ಸಹ ಒಳ್ಳೇದಿಲ್ಲ ಅವನು, ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾನೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಅವನು ತುಂಬಾ ಸ್ವಾರ್ಥಿ, ಅಂದ್ರೆ ಕೇವಲ ಕಾವ್ಯನಿಗೆ ಮಾತ್ರ ನನ್ನ ಕಾವು ಎಂತದೊಂದು ಫ್ರೂಟ್ಸ್ ಇರ್ಲಿ, ಅದು ಇರ್ಲಿ, ಇದು ಇರ್ಲಿ, ಎಲ್ಲ ಕೊಂಡೋಗಿ ಅವಳಿಗೇನೆ ಕೊಡುದು. ಇವಳು ಪಾಪ ರಕ್ಷಿತನ ಇದ್ರಿಂದ ಪ್ಲೇಟ್ ಇಂದ ತೆಗ್ದು ತಿನ್ಲಿಕ್ಕೆ ಆಗ್ತದೆ ಅವನಿಗೆ, ಮೊಟ್ಟೆ ಅದು ಇದೆಲ್ಲ ತೆಗ್ದು ತಿಂತಾನೆ. ಇವನದು ಬಿಟ್ಟಿ ಚಾಕ್ರಿ ಮಾಡ್ಲಿಕ್ಕೆ ರಕ್ಷಿತ ಬೇಕು. ಮತ್ತೆ ಇವನದು ಎಂತಾದ್ರೂ ತಿನ್ನುವ ವಸ್ತು ಇದ್ರೆ ಎಲ್ಲ ಅವನದು ಫೇವ್ರೇಟ್ ಇದ್ರೆ ಕದ್ದು ಮುಚ್ಚಿ ಕೊಂಡೋಗಿ ಅವಳಿಗೆ ಕಾವ್ಯನಿಗೆ ಕೊಡುದು. ತುಂಬಾ ಪಾರ್ಶಿಯಾಲಿಟಿ ಮಾಡ್ತಾನೆ. ನಂಗೆ ಹಾಗಾಗಿ ಇಷ್ಟ ಇಲ್ಲ. ನಾನು ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಇತ್ತು. ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾನೆ, ಎಲ್ಲ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾನೆ. ಒಂದೊಂದ್ಸಲ ವಿಪರೀತ ಆಗ್ತದೆ ಅವನದು. ಕಾಮಿಡಿ ಮಾಡ್ಬೇಕು, ಆದ್ರೆ ಒಬ್ಬರನ್ನು ಅತಿ ಕೆಳಗೆ ಮಾಡಿ ಕಾಮಿಡಿ ಮಾಡ್ಬಾರ್ದು. ಅದೊಂದು ನಂಗೆ ಇಷ್ಟ ಆಗುದಿಲ್ಲ. ಇಲ್ಲದಿದ್ರೆ ನಂಗೆ ತುಂಬಾ ಇಷ್ಟ ಅವನು ಗಿಲ್ಲಿ. ಹಾಗಾಗಿ ಅದು ಕಾವ್ಯನಿಗೆ ಕೊಂಡೋಗಿ ಕೊಡುದು, ಇವಳನ್ನು ಮುಖದಲ್ಲಿ ಇದು ಎಲ್ಲ ಅಷ್ಟು ಅಣ್ಣ ತಂಗಿದ ಬಾಂಧವ್ಯ ಆ ಟೈಪ್ ಅಲ್ಲೇ ಇತ್ತು. ಆದ್ರೆ ಮಾಳು ಇದುವರೆಗೂ ಚೇಂಜ್ ಆಗ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ಈ ಹುಡುಗಿ ಜೊತೆ ಇದ್ದಾನೆ. ಹಾಗಾಗಿ ಒಬ್ಬೊಬ್ಬರದ್ದು ಬಣ್ಣ ಬಯಲಾಗ್ತಾ ಬರ್ತಾ ಇದೆ. ಮತ್ತೆ ಚೈತ್ರ ಕೊನೆಗೆ ಹೋಗುವಾಗ ಹೇಳ್ತಾಳೆ, ಅವರಂದ್ರೆ ನಂಗೆ ಕೂಡ ಗೊತ್ತಿತ್ತು ಇವರದ್ದು ಸೀಕ್ರೆಟ್ ಆಗಿ ಬಂದಿದ್ದಾರೆ, ಇವರದೆಲ್ಲ ಇದು ಆಟಿಟ್ಯೂಡ್ ಕೊಬ್ಬು ಹೇಳ್ತಾರಲ್ಲ, ಕೊಬ್ಬು ಇಳಿಸ್ಲಿಕ್ಕೇನೆ ಬಂದದವರು. ನಂಗೆ ಮೊದಲೇ ಗೊತ್ತಿತ್ತು, ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಇನ್ನೊಂದು ಸಲ ಇದು ಗೇಮ್ಸ್ ಅಲ್ಲಿ ಇಲ್ಲ, ನಂಗೆ ಮೊದ್ಲೇ ಗೊತ್ತಿತ್ತು. ಆದ್ರೂ ಕೂಡ ನಾವು ನೋಡ್ತಾ ಇದ್ದೇವೆ, ಕ್ಯೂರಿಯಾಸಿಟಿ ಆಗಿ ನೋಡ್ತಾ ಇದ್ದೆವು. ಇನ್ನೊಂದು ಏನಂದ್ರೆ ಅವಳು ಚೈತ್ರ ಇವಳಿಗೆ ರಕ್ಷಿತನಿಗೆ ಹೇಳ್ತಾಳೆ, ಅಲ್ಲಿ ಒಂದು ಫೋಟೋ ಇಡ್ಲಿಕ್ಕೆ ಇರ್ತದೆ ಒಂದು ಬೋರ್ಡ್ ಅಲ್ಲಿ, ಆಗ ಇವಳು ವಿನ್ನಿಂಗ್ ರೇಸ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ ಅವಳು, ಗೊತ್ತಾಯ್ತಾ. ಹಾಗಾಗಿ ಚೈತ್ರನಿಗೆ ಒಳ್ಳೆ ಈ ಹುಡುಗಿಯ ಮೇಲೆ ಅಭಿಪ್ರಾಯ ಇದೆ. ಮತ್ತೆ ರಜತ್ ಕೂಡ ಹೇಳ್ತಾ ಇರ್ತಾನೆ, ಹೋಗುವಾಗ ಎಕ್ಸಿಟ್ ಆಗುವಾಗ, ನೀನು ಕಾವ್ಯ ಮತ್ತು ಸ್ಪಂದನ ಅವರದೇ ತಲೆಯಲ್ಲಿ ಇಡ್ಬೇಡ, ನೀನ್ ನಿನ್ನಷ್ಟಕ್ಕೆ ಆಟ ಆಡ್ತಾ ಹೋಗು, ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದ್ಯಾ ಅಂತ ಹೇಳಿ. ಮತ್ತೆ ಇವಳದು ಅಮ್ಮ ಬಂದಿದಾರಲ್ಲ ರಕ್ಷಿತನ ಅಮ್ಮನ ಹತ್ರ ಕೂಡ ಇವರು ಎಷ್ಟು ಕಾವ್ಯ ಸ್ಪಂದನ ಎಷ್ಟು ಕತೆ ಮಾತನಾಡುದಂದ್ರೆ, ಇವರಿಗೆ 25-26 ವರ್ಷ, ಯಾರಿಗೆ ಕಾವ್ಯ ಮತ್ತು ಸ್ಪಂದನನಿಗೆ. ಇವರು ಅಧಿಕ ಪ್ರಸಂಗ ಮಾಡುದು. ನಾನು ಇವತ್ತು ಲೈವ್ ಅಲ್ಲಿ ನೋಡಿದ್ದು, ಅಲ್ಲ ಅವಳಿಗೇನು ನೀವು ಮದುವೆ ಮಾಡ್ಲಿಲ್ಲ ಅಂತ. ನಾನು ಮಿನಿ ಆಗ್ತಿದ್ದೆ, ಅವಳದ್ದು ತಾಯಿ ಆನ್ ಸ್ಪಾಟ್ ಹೇಳ್ತಿದ್ದೆ ಅಂತ ಗೊತ್ತಾ. ನೀವು ಹಾಗೆ ಅಲ್ಲ, ನನ್ನ ಮಗಳು ನಿಮ್ಮಕ್ಕಿಂತ ಸಣ್ಣವಳು, ನೀವು ಹಾಗೆ ಅಂತ ಹೇಳ್ತಿದ್ದಿ. ಆದ್ರೆ ಅವರು ಪಾಪ ಸ್ಮೈಲ್ ಕೊಟ್ಟು ಹೇಳ್ತಾರೆ ಅಂತ ಗೊತ್ತಾ, ಬೇಡ ಈಗ ಬೇಡ ನಂಗೆ ಇಷ್ಟ ಅಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಸೊ ಹಾಗಾಗಿ ಇವರಿಗೆ ಅಷ್ಟು ಅಧಿಕ ಪ್ರಸಂಗ ಯಾಕೆ, ಇವಳದು ಮದುವೆ ಬಗ್ಗೆ ಯಾಕೆ, ಇವರಷ್ಟು ವಯಸ್ಸು ಇವಳಿಗೆ ಆಗಿದೆ. ಹಾಗಾಗಿ ಸೊ ಭಾರಿ ಇಂಟ್ರೆಸ್ಟಿಂಗ್ ಆಗ್ತಾ ಉಂಟು. ಇನ್ನೂ ಕೂಡ 1-2 ತಿಂಗಳ ತನಕ ಓಡ್ತದೆ ನನ್ನ ಲೆಕ್ಕದಲ್ಲಿ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡುವ. ನೀವು ನನ್ನದು ಇತ್ತೀಚೆಗೆ ನೋಡ್ತಾ ಇರ್ಬೋದು ಬಿಗ್ ಬಾಸ್, ಇದು ನಾನು ಹೈಯೆಸ್ಟ್ ಆಗ್ತಿದ್ದೇನೆ. ಯಾಕಂದ್ರೆ ನಾನು ಹಠಕ್ಕೆ ಹಾಕುದು. ನಂಗೆ ತುಂಬಾ ಬೇಕಾದಷ್ಟು ಮಂದಿ ಎಲ್ಲ ಹೇಟರ್ಸ್ ಇರ್ತಾರಲ್ಲ, ಅವಳದು ಹೇಟರ್ಸ್ ನಂಗೆ ಬೇಡದೆಲ್ಲ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ನಾನು ಕಮೆಂಟ್ಗೆಲ್ಲ ತಲೆ ಕೆಡಿಸುವ ಜಾಯಮಾನದ ಹೆಣ್ಣಲ್ಲ ನಾನು. ಯಾಕಂದ್ರೆ ನಂಗೆ ಹೇಳಿದ್ರೆ ದುಪ್ಪಟ್ಟು ಮಾಡಿ ತೋರಿಸುವವಳು ನಾನು. ನಂಗೆ ಹೇಳಿದ ನಂತರ ಹಾಗೆ ಹೀಗೆ ಎಲ್ಲ ಹೇಳಿದ ನಂತರ ನಾನು ಹಠಕ್ಕೆ ಬಿಡುದು ಉಂಟಲ್ಲ, ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ಲಿ ಆಗ್ತಿದ್ದೀನಿ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ನನ್ನದು 100% ಅವಳು ವಿನ್ ಆಗಿ ಬರುವ ನನ್ನದು ಸಪೋರ್ಟ್ ಇದೆ. ಹಾಗೇನೆ ನಾವು ಮೊನ್ನೆ ಕಟೀಲಿಗೆ ಹೋಗಿದ್ದೇವಲ್ಲ, ಕಟೀಲ್ ಟೆಂಪಲ್ಗೆ, ಅಲ್ಲಿ ಒಂದು ಅಂಗಡಿಯಲ್ಲಿ ಕೂಡ ಅವರು ಕೂಡ ಹೇಳಿದ್ರು, ಶಾಪಿನವರು, ನೀವು ರಕ್ಷಿತಾ ಶೆಟ್ಟಿಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಖುಷಿ ಆಯ್ತು. ನಮ್ಮದು ರಿಲೇಟಿವ್ ಕೂಡ ಬಂದು ನಮ್ಮ ಶಾಪ್ ಅಲ್ಲಿ ಹೇಳಿದ್ರು, ನೀವು ರಕ್ಷಿತಾ ಶೆಟ್ಟಿಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರ ಅಂತ ಹೇಳಿ. ನೋಡಿ ಎಲ್ಲರೂ ಉಂಟಲ್ಲ ರೆಕಗ್ನೈಸ್ ಮಾಡಿ ಮಾತನಾಡ್ತೇವೆ. ಇವನ ನನ್ನದು ಯೂಟ್ಯೂಬರ್ ಅಂತ ಎಲ್ರಿಗೂ ಗೊತ್ತು. ಮತ್ತೆ ಅದ್ರ ಒಟ್ಟಿಗೆ ನೀವು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಮಾತನಾಡ್ತಿರಲ್ಲ, ಅದು ನಮ್ಮ ಎಲ್ಲರಿಗೂ ಖುಷಿ ಕೊಡ್ತದೆ ಅಂತ ಹೇಳಿದ್ರು. ಅದೊಂದು ತುಂಬಾ ಖುಷಿ ಆಗ್ತದೆ ನಂಗೆ. ಹಾಗೆ ಸೊ ಓಕೆ ಫ್ರೆಂಡ್ಸ್, ನಾನು ಒಂದೇ ಹೇಳುದು, ಎಲ್ಲರಿಗೂ ಹೇಳುದು, ನೋಡಿ ನಾವು ವ್ಯಕ್ತಿಗತವಾಗಿ ನಮ್ಗೆ ಯಾರ ಹತ್ರನೂ ಹೊಟ್ಟೆ ಕಿಚ್ಚಿಲ್ಲ, ಹಸುವಿಲ್ಲ, ಏನಿಲ್ಲ. ಅವರವರು ಮಾಡಿದ ಒಳ್ಳೆ ಕಾರ್ಯದಲ್ಲಿ ಅವರವರಿಗೆ ಖಂಡಿತವಾಗ್ಲೂ ಒಳ್ಳೆ ಫಲಿತಾಂಶನೇ ಸಿಗ್ತದೆ. ನಾವು ಯಾರಿಗೂ ದ್ವೇಷ ಮಾಡುದು ಬೇಡ. ಈವನ ನಮ್ಗೆ ಕೆಟ್ಟ ಬಯಸಿದವರಿಗೂ ದೇವರಿಗೆ ಒಳ್ಳೇದು ಮಾಡು ಅಂತ ಹೇಳಿ ಅಷ್ಟೇ ಹಾರೈಸೋಲ್ಲದೆ, ನಾವು ಶಿಕ್ಷೆ ಕೊಡ್ಲಿಕ್ಕೆ ನಾವೇನು ದೇವರಲ್ಲ. ಓಕೆ, ಸೊ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿ, ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರ್ಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.